ನಮಸ್ತೆ ಸ್ನೇಹಿತರೆ. ಇವತ್ತಿನ ಕಥೆ ಮನಸ್ಸಿನ ಹೊರೆ. ಇದೊಂದು ಬುದ್ಧನ ನೀತಿ ಕಥೆಯಾಗಿದೆ. ಒಂದಾನೊಂದು ಕಾಲದಲ್ಲಿ ಬುದ್ಧ ಒಬ್ಬ ಶಿಷ್ಯನ ಜೊತೆ ನಡೆದುಕೊಂಡು ಹೋಗುತ್ತಿದ್ದ. ಇಬ್ಬರು ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡಿದ್ದರು. ಅವರು ಮದುವೆಯಾಗುವುದಿಲ್ಲ ಅಥವಾ ಸ್ತ್ರೀ ಸ್ನೇಹಿತರ ಸಹವಾಸದಲ್ಲಿ ಇರಬಾರದು ಎಂದು ಪ್ರತಿಜ್ಞೆ ಮಾಡಿದರು. ಅವರಿಗೆ ಮಹಿಳೆಯರೊಂದಿಗೆ ಮಾತನಾಡಲು ಸಹ ಅವಕಾಶವಿರಲಿಲ್ಲ. ಇದೇ ದೇವರ ದಾರಿ ಎಂದು ನಿರ್ಧರಿಸಿದ್ದರು. ಅವರು ಜ್ಞಾನೋದಯದ ಮೇಲೆ ಕೇಂದ್ರೀಕರಿಸಲು ಬಯಸಿದ್ದರು. ಶಿಷ್ಯ ಮತ್ತು ಬುದ್ಧರು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ತುಂಬಿದ ದಟ್ಟವಾದ ಕಾಡಿನ ಮೂಲಕ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಪ್ರಯಾಣಿಸುತ್ತಿದ್ದರು. ಬುದ್ಧನು ಶಿಷ್ಯನಿಗೆ ಜೀವನದ ಉದ್ದೇಶ ಮತ್ತು ಅರ್ಥವನ್ನು ವಿವರಿಸುತ್ತಿದ್ದನು. ಅವರು ನದಿಯನ್ನು ದಾಟಿದರು. ನದಿ ಆಳವಾಗಿತ್ತು ಮತ್ತು ಪ್ರವಾಹಗಳು ವೇಗವಾಗಿದ್ದವು. ಬುದ್ಧ ಮತ್ತು ಶಿಷ್ಯರು ಅತ್ಯಂತ ಪ್ರಬಲ ಈಜುಗಾರರಾಗಿದ್ದರು ಮತ್ತು ಅವರು ನದಿಯ ದಡದ ಇನ್ನೊಂದು ಬದಿಗೆ ಈಜಬಹುದೆಂದು ನಿರ್ಧರಿಸಿದರು. ಅವರು ನದಿಯನ್ನು ಪ್ರವೇಶಿಸಲು ಮುಂದಾಗುತ್ತಿದ್ದಂತೆ ಯುವತಿಯೊಬ್ಬಳು ಓಡಿ ಬಂದು ನದಿ ದಾಟಲು ಸಹಾಯ ಮಾಡುವಂತೆ ಮನವಿ ಮಾಡಿದಳು. ಬುದ್ಧನು ಒಂದು ಕ್ಷಣವೂ ಹಿಂಜರಿಯದೆ ಆ ಮಹಿಳೆಯನ್ನು ತನ್ನ ಬೆನ್ನಿನ ಮೇಲೆ ತೆಗೆದುಕೊಂಡು ನದಿಯನ್ನು ಈಜಿದನು. ಆ ಹೆಂಗಸು ಅವರಿಗೆ ಧನ್ಯವಾದ ಹೇಳಿ ಹೊರಟು ಹೋದಳು. ಆ ನಂತರ ಶಿಷ್ಯ ಮತ್ತು ಬುದ್ಧ ಬಹಳ ಹೊತ್ತು ಮೌನವಾಗಿ ನಡೆದರು. ಅವರು ತಾವು ಹೊರಟಿದ್ದ ಹಳ್ಳಿಯನ್ನು ತಲುಪಿದರು ಮತ್ತು ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳಲು ಆಸೀನರಾಗಲಿದ್ದರು. ಕೊನೆಗೆ ಶಿಷ್ಯನು ನದಿಯಿಂದ ಹಳ್ಳಿಗೆ ನಡೆಯುವಾಗ ಇಡೀ ಸಮಯ ಅವನನ್ನು ಕಾಡುತ್ತಿದ್ದ ಪ್ರಶ್ನೆಯನ್ನು ಬುದ್ಧನನ್ನು ಕೇಳಿದನು. ಓ ಮಹಾಬುದ್ಧ, ನಾನು ಅಸಂಬದ್ಧ ಪ್ರಶ್ನೆ ಮಾಡುತ್ತಿರುವೆ ಎಂದಾದರೆ ಕ್ಷಮೆ ಇರಲಿ ಎಂದು ಹೇಳಿ ಮುಂದುವರಿಸಿದನು. ನನ್ನ ತಲೆಯಲ್ಲಿ ತುಂಬ ಹೊತ್ತಿನಿಂದ ಒಂದು ಪ್ರಶ್ನೆ ಇತ್ತು. ನಾವು ಬ್ರಹ್ಮಚರ್ಯ ಪ್ರತಿಜ್ಞೆ ಮಾಡಿದ್ದೇವೆ ಮತ್ತು ನೀವು ನದಿಯಲ್ಲಿ ಮಹಿಳೆಯನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದೀರಿ. ಇದು ನಮ್ಮ ತತ್ವಗಳಿಗೆ ವಿರುದ್ಧವಲ್ಲವೇ ಎಂದು ಕೇಳಿದನು. ಬುದ್ಧನು ನಗುತ್ತಾ ವಿವರಿಸಿದನು, ಮಗನೇ, ನಾನು ಅಗತ್ಯವಿರುವ ಸಹಮಾನವನಿಗೆ ಸಹಾಯ ಮಾಡಿದಾಗ ನಾನು ಮಹಿಳೆಯನ್ನು ನದಿ ದಡದಲ್ಲಿ ಬಿಟ್ಟೆ. ಅವಳನ್ನು ತಲೆಯಲ್ಲಿ ಹೊತ್ತುಕೊಂಡಿರುವವನು ನೀನು. ಶಿಷ್ಯನು ಅಂತಿಮವಾಗಿ ತಾವು ತೆಗೆದುಕೊಂಡ ಪ್ರತಿಜ್ಞೆಯ ಅರ್ಥ ಆ ವಚನದ ನಿಖರವಾದ ಪದಗಳಲ್ಲ, ಆದರೆ ನಾವು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವ ಭಾವನೆಗಳು ಮುಖ್ಯವಾಗಿವೆ ಮತ್ತು ನಮ್ಮ ಆಲೋಚನೆಗಳು ನಾವು ಹೊಂದಿರುವ ಯಾವುದೇ ಭೌತಿಕ ಹೊರೆಗಿಂತ ದೊಡ್ಡ ಹೊರೆ ಎಂದು ಅರಿತುಕೊಂಡನು. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.